ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ದೊಡ್ಡದೊಂದು ಅಪ್ಡೇಟ್ ಬಂದಿದೆ. ಸೊ ಸಂಚಿಕೆ ಆ್ಯಪ್ನಲ್ಲಿ ನಾನು ಹೈಲೈಟ್ಸ್ನ ಹೇಳ್ತಾ ಇದ್ದೀನಿ. ಅಜಿತ್ ಈಗ ಹಳ್ಳಿಗೇನೋ ಬಂದಾಯಿತು. ಭೂಮಿನ ಹೆಂಗೋ ಮನಸ್ವಿನಿ ಅಂತ ಎಲ್ಲರ ಮುಂದೆನೂ ಎಲ್ಲರೂ ಸಹ ಒಪ್ಸಿದ್ದಾಯಿತು. ಆದರೆ ಈಗ ಅಜಿತ್ಗೆ ಒಂದು ದೊಡ್ಡ ಅಪಾಯನೇ ಕಾದಿದೆ. ಅಜಿತ್ ಒಬ್ಬ ಕಿಲ್ಲರ್ನ ಹುಡುಕ್ತಾ ಈ ಅಜ್ಜಿ ಊರಿಗೆ ಬಂದಿದ್ದು. ಸೊ ಈಗ ಆ ಕಿಲ್ಲರ್ ಈಗ ಅಜಿತ್ ಬಂದಿರೋದ್ರಿಂದ ಅಜಿತ್ನ ಮುಗ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ರೌಡಿಗಳನ್ನ ಹಾಕೊಂಡು ಇವಾಗ ಅಜಿತ್ ಮನೆ ಹತ್ರ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ. ಸೊ ಅಜಿತ್ ಪ್ರಾಣಕ್ಕೆ ಬೇಕು ಅಂತಾನೆ ಅಪಾಯನ ಮಾಡಿದ್ದಾನೆ. ಬನ್ನಿ ಆ ಸಂಚಿಕೆ ಏನಾಗುತ್ತೆ, ಈಗ ಭೂಮಿ ಏನು ಮಾಡ್ತಾಳೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪೂರ್ತಿ ಸಂಚಿಕೆ ಏನಾಗುತ್ತೆ ನಾಳೆದು ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಲಿಂಗವಜ್ಜಿ ಮನೆಗೆ ಅಜಿತ್ ಬಂದ್ಮೇಲೂ ಸಹ ಎಲ್ಲವೂ ಸರಿ ಇರುತ್ತೆ. ಅಜಿತ್ ಮತ್ತು ಭೂಮಿ ನಡುವೆ ಪ್ರೀತಿ, ಆ ಒಂದು ಏನಿರುತ್ತೆ ಅವರಿಬ್ಬರು ನಡ್ಕೊಳ್ಳೋ ರೀತಿ ಅದೆಲ್ಲವೂ ಸಹ ಸರಿ ಇರುತ್ತೆ. ಭೂಮಿ ಇನ್ನೇನು ಅಜಿತ್ ಹತ್ರ ಪ್ರೀತಿನ ಹೇಳ್ಕೋಬೇಕು. ಆ ಒಂದು ಬಂದಿರೋ ರಾತ್ರಿ ಏನಾಗುತ್ತೆ, ಅಜಿತ್ಗೆ ಹಾಲು ಕೊಡಬೇಕು ಅಂತ ಭೂಮಿ ಹೋದಾಗ ಇನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಸ್ಲಿಪ್ಪಾಗಿ ಬಿದ್ದು ಒಬ್ಬರನ್ನ ಒಬ್ಬರು ನೋಡ್ತಾ ಇರ್ತಾರೆ. ಅವಾಗ ಇಬ್ರಿಗೂ ಗೊತ್ತಿಲ್ಲದೆ ಅವರು ಪ್ರೀತಿಲೇ ಮುಳುಗೋಗ್ತಾರೆ. ಅವಾಗ ಒಂದು ಸಾಂಗು ಸಹ ಅವರ ಇಮ್ಯಾಜಿನೇಷನಲ್ಲಿ ಆಡ್ತಾರೆ. ಸೊ ಅಜಿತ್ ಇಲ್ದಂಗೆ ಒಂದು ವಾರದಿಂದ ಭೂಮಿ ಯಾವ ರೀತಿ ಇದ್ಲು, ಎಷ್ಟು ಮಿಸ್ ಮಾಡ್ಕೊಂಡ್ಲು ಅನ್ನೋದನ್ನ ಅವರು ಕಣ್ಣಲ್ಲೇ ಹೇಳ್ತಾ ಇರ್ತಾರೆ. ಇನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಮೇಲೆದ್ದಾಗ, ಪರವಾಗಿಲ್ಲ ಬಿಡು ಭೂಮಿ ಅಂತಂದಾಗ, ಸಾಹೇಬ್ರೆ ಇಲ್ಲಿ ನನ್ನ ಭೂಮಿ ಅಂತ ಕರಿಬೇಡಿ, ಮನಸ್ವಿನಿ ಅಂತ ಕರೀರಿ. ಅಜ್ಜಿಗೇನಾದರೂ ಗೊತ್ತಾಯ್ತು ಅಂದರೆ ದೊಡ್ಡ ರಾಮಾಯಣನೇ ಮಾಡಿಬಿಡ್ತಾರೆ. ಅಲ್ಲ ಸಾಹೇಬ್ರೆ, ಅದು ಯಾರೋ ಸತ್ಯಣ್ಣ ಹೇಳಿದ್ರು ಸ್ಮಗ್ಲರು ಹಂಗೆ ಹಿಂಗೆ ಅಂತ, ಅವ್ರು ಈ ಊರಿಗೆ ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅವ್ರು ಏನಾದರೂ ತೊಂದರೆ ಮಾಡಿದ್ರೆ ಅಂದಾಗ, ಈ ಪೊಲೀಸ್ಗೆ ಅಜಿತ್ ರಾಮನಾರಾಯಣ್ಗೆ ಯಾರು ತೊಂದರೆ ಮಾಡ್ತಾರೆ ಭೂಮಿ, ನೀನಿದೆಯಲ್ಲ ನನ್ನ ಕಾಪಾಡೋಕ್ಕೆ ಅಂದಾಗ, ಹಂಗಲ್ಲ ಸಾಹೇಬ್ರೆ ನಾನಿದ್ದೀನಿ, ಆದರೆ ದೊಡ್ಡ ಕಿಲ್ಲರ್ ಅಂತೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಯಾವ ಕಿಲ್ಲರ್ ಆದರೆ ಎಲ್ಲಿ ಅಡ್ಗೆ ಕೂತಿದ್ರೆ ಏನು, ಅವನು ಯಾವತ್ತಿದ್ರೂ ನನ್ನ ಕೈಗೆ ಸಿಗಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ನೀವು ಯಾವುದಕ್ಕೂ ಹುಷಾರಾಗಿರಬೇಕು ಅಂದಾಗ, ಅಲ್ಲ ನಮ್ಮಜ್ಜಿ ಊರಲ್ಲಿ ನಮ್ಮನ್ನು ಮುಟ್ಟೋರು ಯಾರು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಇನ್ನು ಅಜಿತ್ ಮತ್ತು ಭೂಮಿ ಮಾತಾಡೋದನ್ನ ಈ ಚಂದ್ರಕ ಕೇಳಿಸ್ಕೊಂಡು, ಅಲ್ಲ ಇವರಿಬ್ರು ನಿಜವಾಗ್ಲೂ ಅತ್ತೆ ಮಗಳನ್ನ ಈ ರೇಂಜಿಗೆ ಮಾತಾಡಿಸ್ತಾರ, ಅವಳೆ ಗಂಡ ಹೆಂಡತಿರ ಇದಾರಲ್ಲ, ನನಗೆ ಯಾಕೋ ಇದ್ರ ಮೇಲೆ ಡೌಟು, ಮೊದಲು ಇದನ್ನು ಅಮ್ಮಂಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಚಂದ್ರಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಮಯೂರಿ ಬಂದು, ಅಯ್ಯೋ ಭೂಮಿ ನಿನಗೆ ಬುದ್ಧಿ ಇಲ್ವಾ, ನಮ್ಮಮ್ಮ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿಗೆ ಹೇಳ್ತಾರೆ. ಮಾಡಲಿ ಬಿಡು ಮಯೂರಿ ಏನೀಗ ಅಂತೇಳ್ಬಿಟ್ಟು ಹೇಳಿದಾಗ, ಹಂಗಲ್ಲ ಕಣೋ ಮನ್ಮತ, ಈ ನಿಮ್ಮಿಬ್ರು ಗಂಡ ಹೆಂಡ್ತಿ ಅಲ್ಲ ಈಗ ಅಜ್ಜಿ ಕಣ್ಗೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ನ ಕೊಲೆ ಮಾಡೋಕ್ಕೆ ಸುಪಾರಿ ಕೊಟ್ಟಿರ್ತಾರಲ್ಲ ಅವರು, ಅಂದರೆ ಕಿಲ್ಲರ್ ಅವನೇನಿದ್ದಾನೆ, ಅವನು ಅಜಿತ್ ಇದೇ ಲೊಕೇಶನ್ನಲ್ಲಿದ್ದಾನೆ ಅಂದ್ಬಿಟ್ಟು ಅವರ ಪುಡಿಗೋಡುಗಳು ಲೊಕೇಶನ್ನ ಟ್ರೇಸ್ ಮಾಡಿ ಕೊಡ್ತಾರೆ. ಸರಿ ಆಯಿತು, ಇವತ್ತು ರಾತ್ರಿನೇ ಅವನ್ನ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ರೌಡಿ ಸಹ ಆ ಸ್ಕೆಚ್ನ ಹಾಕ್ಕೊಂಡಿರ್ತಾನೆ. ಅಷ್ಟರಲ್ಲಿ ಫ್ರಾಡ್ ಅಶ್ವಿನಿನೂ ಸಹ ಭೂಮಿನ ಮುಗಿಸ್ಬೇಕು ಅಂತೇಳ್ಬಿಟ್ಟು, ಇನ್ನು ಅಂಜು ಇದ್ದೋಳು ಅಶ್ವಿನಿಗೆ ಅಲ್ಲೇ ಪಿನ್ ನೋಡ್ದಿರ್ತಾಳೆ. ನಿನ್ನ ಹೆಸರಲ್ಲಿ ಮನಸ್ವಿನಿಯಾಗಿ ಈ ಮನೇಲಿ ಈ ಭೂಮಿ ಆಡಳಿತ ನಡೆಸ್ತಾ ಇದ್ದಾಳೆ, ನೀನೋಗಿ ಎಲ್ಲೋ ಬಿದ್ದಿದ್ಯಾ, ನಿನಗೆ ಒಂದಿಷ್ಟು ಬುದ್ಧಿನೇ ಇಲ್ವಾ ಅಂತಂದಾಗ, ಏನು ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದು ಕಣೆ ಗೂಬೆ, ನಿನ್ನ ಹೆಸರಲ್ಲಿ ಈ ಭೂಮಿ ಇದ್ದಾಳೆ ಇಲ್ಲಿ ಅಂತೇಳ್ಬಿಟ್ಟು ಪಿನ್ ಕೊಟ್ಬಿಡ್ತಾಳೆ. ಆ ಒಂದು ಮಾತು ಕೇಳಿ ಈ ಫ್ರಾಡ್ ಅಶ್ವಿನಿ ಸಹ ಇಲ್ಲಿಗೆ ಹಾಜರಾಗೋಕ್ಕೆ ತಯಾರಿ ಮಾಡ್ಕೊಂಡಿರ್ತಾಳೆ. ಒಂದಷ್ಟು ಹುಡುಗರನ್ನ ಹಾಕ್ಕೊಂಡು ಏನಾಯ್ತು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಭೂಮಿನ ಇಲ್ಲಿಂದ ಕಿಡ್ನಾಪ್ ಮಾಡಬೇಕು, ಅವ್ರ ಪ್ರಾಣನ ತೆಗಿಬೇಕು, ಅವಾಗ ಮಾತ್ರ ನಮ್ಮ ಅಪ್ಪಂಗೆ ಅವಮಾನ ಮಾಡಿರೋದಕ್ಕೆ ಆ ಮನೆಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ನಚಿಕೇತು ನನಗೆ ಸಿಗಬೇಕು, ಈ ದೇವಯಾನಿ ಆಡ್ತಿರೋ ಕಳ್ಳಾಟ ಎಲ್ಲ ನನಗೆ ಚೆನ್ನಾಗಿ ಗೊತ್ತು, ಮಗಳಿಗೆ ನಚಿಕೇತನ ಕೊಟ್ಟು ಮದುವೆ ಮಾಡೋಕ್ಕೆ ಈ ರೀತಿ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಫ್ರಾಡ್ ಅಶ್ವಿನಿ ಪ್ಲಾನ್ ಮಾಡಿಕೊಂಡು ಇವಾಗ ಅಜ್ಜಿ ಮನೆಗೆ ಇವಳು ಸಹ ಬಂದಿದ್ದಾಳೆ. ಈಗ ಅಜ್ಜಿಗೆ ಇವಳೇನು ಅಂತ ಇದು ಮಾಡ್ತಾರೋ ಗೊತ್ತಿಲ್ಲ. ಸೊ ಅಜಿತ್ ಹೆಂಡ್ತಿ ಅಂತ ಅಂದಿಲ್ಲ ಅಂದರೆ ಅದೇ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಆದರೆ ಅಜಿತ್ ಪ್ರಾಣಕ್ಕೆ ಇವಾಗ ಬಂದಿರೋ ಅಪಾಯ ಎಂಥದ್ದು ಅಂದರೆ, ಅಜಿತ್ ಪ್ರಾಣನೇ ಹೋಗೋ ಒಂದು ಅಪಾಯ ಬಂದಿದೆ. ಅಜಿತ್ಗೆ ಆ ಕಿಲ್ಲರು ಇವನು ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಬಂದಿದ್ದಾನಲ್ವಾ, ನಮ್ಮ ಗ್ರೂಪ್ನೆಲ್ಲ ಹಾಳು ಮಾಡಿಬಿಟ್ಟ, ನಾನು ದೊಡ್ಡ ಬಿಸ್ನೆಸ್ ಮೇಲೆ ಹೊಡೆದ, ಇವನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಈ ಮುದ್ಕೆ ಮನೆಗೆ ಬಂದು ಸೇರ್ಕೊಂಡಿದ್ಯಾ, ನಿನ್ನ ಏನು ಮಾಡ್ತೀನಿ ನೋಡ್ಕೋ ಅಂತ ಹೇಳ್ಬಿಟ್ಟು ಅಜಿತ್ಗೆ, ಸರ್ ಯಾರೋ ಕಿಲ್ಲರ್ ಸಿಕ್ಕಿದ್ದಾರೆ ಅಂತ ಒಂದು ಫೋನ್ ಕಾಲ್ ಬರುತ್ತೆ ಅನ್ನೋನ್ ನಂಬರಿಂದ. ಯಾರು ನೀವು, ಯಾರು ಮಾತಾಡ್ತಿರೋದು ಅಂತ ಅಜಿತ್ ಕೇಳಿದಾಗ, ಗೊತ್ತಿಲ್ಲ ಸರ್, ಆದರೆ ನೀವು ಸ್ಮಗ್ಲರ್ಗಳನ್ನೆಲ್ಲ ಹಿಡಿದಿದ್ದೀರಲ್ಲ, ಸೊ ಒಬ್ಬ ಕಿಲ್ಲರ್ ಈ ಕಡೆ ತಪ್ಪಿಸ್ಕೊಂಬಂದಿದ್ದ ಅಂತ ಹೇಳಿದ್ರಲ್ಲ, ಅವರು ನಾನು ನೋಡಿದೆ, ಅದಕ್ಕೋಸ್ಕರ ಫೋನ್ ಮಾಡಿದೆ, ನಂಗೆ ಅಷ್ಟೇ ಗೊತ್ತಿರೋದು ಅಂತ ಫೋನ್ ಕಾಲ್ ಕಟ್ ಮಾಡಿಬಿಡ್ತಾನೆ. ಎಲ್ಲಿದ್ದಾನೆ, ನಾನು ಹೀಗೆ ಊರೆಲ್ಲ ಸರ್ಚ್ ಮಾಡಬೇಕು ಅಂತ ಅಜಿತ್ ಆಚೆ ಬರ್ತಾರೆ. ಇವನು ಅಜಿತ್ ಆಚೆ ಬರಲಿ ಅಂತಲೇ ಈ ಪ್ಲ್ಯಾನ್ನ ಮಾಡಿರ್ತಾರೆ. ಸಾಹೇಬ್ರೆ ಹೋಗಬೇಡಿ ಈಗ ಅಂತ ಹೇಳ್ಬಿಟ್ಟು ಭೂಮಿ ಎಷ್ಟು ಹೇಳಿದ್ರು, ಇಲ್ಲ ಭೂಮಿ ನಾನು ಕೆಲಸದ ಮೇಲೆ ಬಂದಿರೋದು ಈಗ ಅಂತೇಳ್ಬಿಟ್ಟು ಮಫ್ತಿಲ್ಲೇ ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ ಅಜಿತ್ ಈಗ ಆಚೆ ಬಂದಿದ್ದಾರೆ. ಒಂದಷ್ಟು ಜನ ರೌಡಿಗಳು ಚಾಕು ಹಿಡ್ಕೊಂಡು ಅಜಿತ್ಗೆ ಹಾಕಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅಜಿತ್ ಪ್ರಾಣನ ಉಳಿಸ್ಕೋತಾಳ ಭೂಮಿ, ಇಲ್ಲ ಅಜಿತ್ ದೊಡ್ಡ ಅಪಾಯನ ಮಾಡ್ಕೋತಾರ, ಏನಾಗುತ್ತೆ. ಭೂಮಿ ಮತ್ತು ಅಜಿತ್ ಜೋಡಿ ಒಂದಾಗಲಿ ಅಂತ ನಾವು ಕಾಯ್ತಿದ್ರೆ, ಒಂದಾಗೋ ಹೊತ್ತಲ್ಲಿ ಅಜಿತ್ ಪ್ರಾಣಕ್ಕೆ ದೊಡ್ಡ ಅಪಾಯ ಕಾದಿದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ವಿಡಿಯೋಗಳು ಏನಾಗುತ್ತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೈಲಿ ಅಪ್ಡೇಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.